ನಮಸ್ಕಾರ ಸ್ನೇಹಿತರೆ, ನಾ ಕಂಡ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾನು ಬಂದಿರುವುದು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಪಾಮಲ್ದಿನಿ ಗ್ರಾಮಕ್ಕೆ. ಈ ಪಾಮಲ್ದಿನಿ ಗ್ರಾಮದ ವಿಶೇಷ ಅಂದ್ರೆ ಬೃಹತ್ ಶಿವಲಿಂಗ ಅಡಿಯಲ್ಲಿ ಕೂಡಲ ಸಂಗಮ ಮಾದರಿಯಲ್ಲೇ ನಿರ್ಮಾಣವಾದಂತ ಶ್ರೀ ಬಸವೇಶ್ವರ ದೇವಸ್ಥಾನ. ಇದು ಪಾಮಲ್ದಿನಿ ಭಗೀರಥ ಸರ್ಕಲ್. ಈ ಸರ್ಕಲ್ ಅಂದ್ರೆ ಘಟಪ್ರಭಾ ನಗರದಿಂದ 6 ಕಿಲೋಮೀಟರ್ ಬಂದು ಈ ಸರ್ಕಲ್ ಇಂದ ಬಲಗಡೆ ತೆರಗಡೆ ತಿರುಗಿಸ್ಕೊಂಡು ಸುಮಾರು ಒಂದು 200-300 ಮೀಟರ್ ಹೋದ ತಕ್ಷಣ ಮತ್ತೊಂದು ಅಲ್ಲಿ ತಿರುವು ಬರುತ್ತೆ. ಆ ತಿರುವುದಲ್ಲಿ ಈ ತಿರುವಿನಲ್ಲಿ ವಾಪಸ್ಸು ಇಲ್ಲಿ ಒಂದು ಈ ಸಿ ರೋಡ್ ಅಂದ್ರೆ ಕಾಂಕ್ರೀಟ್ ರೋಡ್ ಬರುತ್ತೆ. ಈ ಕಾಂಕ್ರೀಟ್ ರೋಡ್ ಮೂಲಕ ಒಂದು 100 ಮೀಟರ್ ದೂರ ಹೋದ್ಮೇಲೆ ನಮಗೆ ಬೃಹತ್ ಶಿವಲಿಂಗ ಆಕಾರದ ಒಂದು ದೇವಸ್ಥಾನ ಕಾಣುತ್ತೆ. ಅದು ಶ್ರೀ ಬಸವೇಶ್ವರ ದೇವಸ್ಥಾನ. ಇಲ್ಲಿ ಬಸವೇಶ್ವರ ಸರ್ಕಲ್ ಬಂದು ಇಲ್ಲಿ ಮತ್ತೆ ಈ ಕಡೆ ಒಳಗಡೆ ಕಚ್ಚಾ ರಸ್ತೆಗೆ ಹೋದ್ರೆ ಸ್ವಲ್ಪ ಒಂದು 550 ಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ. ಇದು ಬೃಹತ್ ಆಕಾರದ ಒಂದು ಶಿವಲಿಂಗ ಮತ್ತು ಕೂಡಲ ಸಂಗಮದ ಬಸವಣ್ಣವರ ಐಕ್ಯ ಮಂಟಪ ಹೇಗಿದೆಯೋ ಹಾಗೆಯೇ ನಿರ್ಮಾಣವಾದಂತ ಅದೇ ಆಕೃತಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದನ್ನು ನೋಡ್ಕೊಂಡ್ ಬಂದು ಮಾದರಿಯನ್ನೇ ನೋಡ್ಕೊಂಡ್ ಬಂದು ಇಲ್ಲಿ ಶಿವಲಿಂಗನ ಸ್ಥಾಪಿಸಿ ಅಲ್ಲಿ ಬಸವಣ್ಣನ ದೇವಸ್ಥಾನ ಮಾಡಿದ್ದಾರೆ. ಅಂದ್ರೆ ವಿಶೇಷವಾದ ದೇವಸ್ಥಾನಗಳು ಮೇಲಿರುತ್ತೆ. ಇದು ಪಾತಾಳದ ಅಂದ್ರೆ ನೆಲದ ಮೇಲೆ ಬಾವಿ ಒಳಗಿದೆ. ಆದ್ರೆ ಇಲ್ಲಿ ನೂರಾರು ವರ್ಷಗಳ ಹಿಂದ್ಗಡೆ ಒಂದು ಬಸವಣ್ಣನ ಮೂರ್ತಿ ಒಂದು ಬಾವಿ ಒಳಗಿತ್ತಂತೆ. ಅದು ಸಾಕಷ್ಟು ವರ್ಷಗಳ ಕಾಲ ಮುಚ್ಚೋಗಿತ್ತಂತೆ. ಆದ್ರೆ ಅದು ಊರಿಗೆ ಸ್ವಲ್ಪ ಬರ ಮತ್ತು ಕ್ಷಾಮ ಮತ್ತು ರೋಗ ರುಜಿನ ಬಂದಾಗ ಏನ್ ಮಾಡ್ಬೇಕು ಅಂತೆಲ್ಲ ಇದು ವಿಚಾರ ಮಾಡಿದಾಗ ಒಬ್ರು ಸ್ವಾಮಿಗಳು ಯಾರೋ ಬಂದು ಇಲ್ಲಿ ಒಂದು ಬಸವಣ್ಣನ ಮೂರ್ತಿ ಇದೆ, ಅದನ್ನ ಪೂಜೆ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರಂತೆ. ಆಗಿದ್ರೆ ಬಾವಿಯಲ್ಲಿ ಇರುವಂತ ಬಸವಣ್ಣನ ಪೂಜೆ ಮಾಡ್ಕೊತ ಹೋಗಿದ್ರು. ಈಗ ಕಳೆದ 3-4 ವರ್ಷಗಳ ಹಿಂದ್ಗಡೆ ಈ ಪದೇ ಬಾವಿಯಲ್ಲಿ ಅದೇ ಆಕೃತಿಯಲ್ಲಿ ಅಂದ್ರೆ ಬಸವಣ್ಣವರ ಕೂಡಲ ಸಂಗಮದ ಐಕ್ಯ ಮಂಟಪ ಏನಿದೆ ಅದೇ ಆಕೃತಿಯನ್ನು ಮಾಡಿ ಒಂದು ಬೃಹತ್ ಈಶ್ವರಲಿಂಗದ ಆಕಾರ ಮಾಡಿ ಮಂಟಪ ಮಾಡಿದ್ದಾರೆ. ಈಗ ನಾವು ಒಳಗಡೆ ಹೋಗಿ ಪೂರ್ತಿ ಶಿವಲಿಂಗ ಮತ್ತು ಬಸವಣ್ಣ ಮೂರ್ತಿನ ಹೇಗಿದೆ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಸುಮಾರು 45 ಮೆಟ್ಟಲುಗಳನ್ನ ಇಳಿದುಕೊಂಡು ಹೋಗ್ಬೇಕು. ನಾವು ಹೋಗೋದಕ್ಕೊಂದು ದಾರಿ ಮತ್ತು ಬರೋದಕ್ಕೆ ಒಂದು ದಾರಿ, 2 ಬೇರೆ ಬೇರೆ ದಾರಿಗಳನ್ನ ಮಾಡಿದ್ದಾರೆ. ಆದ್ರೆ ಇವತ್ತು ನಾನು ಹೋದಾಗ ಸ್ವಲ್ಪ ಬೆಳಿಗ್ಗೆನೇ ಹೋಗಿದ್ದೆ. ಸುಮಾರು 7:30 ಹೋಗಿ ಮುಟ್ಟಿದ್ದೆ. 8 ಗಂಟೆ ಆಗಿತ್ತು. 8 ಗಂಟೆ ಸುಮಾರು ನಾನು ಈ ದೇವಸ್ಥಾನಕ್ಕೆ ಬಂದಾಗ ಇನ್ನೂ ದೇವರ ಅರ್ಚಕರು ಅಂದ್ರೆ ಪೂಜೆ ಮಾಡೋರು ಪೂಜೆ ಮಾಡ್ಕೊಂಡು ಹೋಗಿದ್ರು. ಅದನ್ನ ಯಾರು ಜನ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಒಬ್ಬನೇ ತಿರುಗಾಡಿ ನೋಡ್ಕೊಂಡು ಬಂದೆ. ಆದರೆ ನನಗಲ್ಲಿ ಒಬ್ರು ವಿಠಲ್ ದಂಡಿನವರು ಒಂದಷ್ಟು ವಿವರಗಳನ್ನ ನೀಡಿದ್ದಾರೆ. ಈ 45 ಮೆಟ್ಲು ಹೇಳ್ಕೊಂಡು ಹೋಗಿ ದೇವರ ದರ್ಶನ ಮಾಡಬೇಕು. ದೇವ್ರ ದರ್ಶನ ನಂತರ ನಾವು ವಾಪಸ್ ಮೇಲ್ಗಡೆ ಬಂದು ಸುತ್ತಮುತ್ತಲು ವಿಡಿಯೋ ಮಾಡಿದ್ದು. ನಂತರ ವಿಠಲ್ ದಂಡಿನವರು ಏನೇನು ಹೇಳ್ತಾರೆ ಒಂದು ಸ್ವಲ್ಪ ಕೇಳ್ಕೊಳ್ಳಿ. ಇದು ಮುಖ್ಯ ದೇವರು ಬಸವಣ್ಣ ಮುಂದೆ ಯಥಾಸ್ಥಿತಿಯಾಗಿ ಲಿಂಗ ಈಶ್ವರಲಿಂಗ ಇದೆ. ಕೂಡಲ ಸಂಗಮದ ಜಗಜ್ಯೋತಿ ಬಸವಣ್ಣವರ ಐಕ್ಯ ಮಂಟಪ ಹೇಗಿದೆ ಸೇಮ್ ಕಾಪಿ ಮಾಡಿಬಿಟ್ಟಾರ, ಏನು ಚೇಂಜ್ ಇಲ್ಲ. ಆದ್ರೆ ಅಲ್ಲಿ ಪೂರ್ತಿ ಕೇವಲ ಒಂದು ಲಿಂಗ ಮಾತ್ರ ಇದೆ. ಇಲ್ಲಿ ಬಸವಣ್ಣನ ಮೂರ್ತಿ ಮತ್ತು ಲಿಂಗ 2 ಮಾಡಿದ್ದಾರೆ. ಮಾದರಿ ಸೇಮು. ಮತ್ತೆ ನಾವು ಇಲ್ಲಿ MK ಹುಬ್ಬಳ್ಳಿ ಹತ್ರ ಗಂಗಾಂಬಿಕಾ ಐಕ್ಯ ಮಂಟಪ ಏನಿದೆ ಅದು ಇದೇ ತರ ಏನಿದೆ. ಅಲ್ಲಿ ಒಂದು ಲಿಂಗ ಮಾತ್ರ ಇದೆ. ಅದು ಮಲಪ್ರಭಾ ನದಿಯಲ್ಲಿದೆ. ಬಸವಣ್ಣವ್ರದ್ದು ಘಟಪ್ರಭಾ, ಕೃಷ್ಣ ಮತ್ತು ಮಲಪ್ರಭಾ ನದಿ 3 ನದಿಯ ಸಂಗಮದ ಸ್ಥಳದಲ್ಲಿ ಇರುವುದು ಕೂಡಲ ಸಂಗಮ. ಇದು ಈ ಪಾಮಲ್ದಿನಿ ಗ್ರಾಮದ ಹಳ್ಳದ ಪಕ್ಕದಲ್ಲಿ ಇರುವುದು. ಒಂದು ಹಳ್ಳ ಇದೆ ಪಕ್ಕದಲ್ಲಿ. ಅದು 12 ತಿಂಗಳು ಸ್ವಲ್ಪ ವಿಶೇಷ ನೀರು ಇರುತ್ತೆ. ಮಳೆಗಾಲದಲ್ಲಿ ಮತ್ತು ಸ್ವಲ್ಪ ಜಾಸ್ತಿ ಇರುತ್ತೆ. ಘಟಪ್ರಭಾದ ಶ್ರೀ ಕೆಂಪೇಸ್ವಾಮಿ ಮಠದ ಸ್ವಾಮಿಗಳು ಬಂದು ನೇತೃತ್ವದಲ್ಲಿ ಈ ದೇವಸ್ಥಾನ ನಿರ್ಮಾಣಕ್ಕೆ ಸಹಾಯ ಮಾಡಿದ್ದಾರಂತೆ. ಗುರುಗಳ ಸಹಾಯದಿಂದಲೇ ಈ ರೀತಿ ಮಾಡಿದ್ದಾರೆ ದೇವಸ್ಥಾನ ಪೂರ್ತಿ. ಗೋಪಾಲಗುಡ್ಡದ ಕೆಂಪೇಸ್ವಾಮೀಜಿಯವರು ಪೂರ್ತಿ ಸಹಾಯ ಸಹಕಾರ ಮಾಡಿದ್ದಾರೆ. ಜನತೆ ಸ್ವಂತ ಹಣದಿಂದ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಸ್ಥಳೀಯ ಶಾಸಕರು ಸ್ವಲ್ಪ ಹಣವನ್ನ ಕೊಟ್ಟಿದ್ದಾರೆ. ಆದರೆ ಹೆಚ್ಚಿನ ಹಣವನ್ನ ಸುಮಾರು 1 ಕೋಟಿಗಿಂತ ಹೆಚ್ಚು ಹಣ ಸಂಗ್ರಹ ಮಾಡಿ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಇದನ್ನ ಸ್ಥಳೀಯ ರೈತರು
ತಮ್ಮ ಒಂದು ಎಕರೆ ಹೊಲಕ್ಕೆ ಇಷ್ಟು ಅಂತ ಹಣ ಸಂಗ್ರಹ ಮಾಡಿ ದೇವಸ್ಥಾನ ನಿರ್ಮಾಣಕ್ಕೆ ಇದು ಮಾಡಿದ್ದಾರೆ. ಇದು ಮೆನ್ನು ಈಶ್ವರಲಿಂಗದ ಆಕಾರ ಏನು ಮಾಡಿದ್ದಾರೆ, ಮೇಲ್ಗಡೆ ಇರುವಂಥ ಮಾರ್ಗ. ಇದು ಪೂರ್ತಿ ಒಂದು ಸುತ್ತ ಹಾಕಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಸುತ್ತಮುತ್ತ ಕಬ್ಬಿನ ಗದ್ದೆಗಳದಾವ ಮತ್ತು ಒಂದು ಕಡೆ ಶಾಲೆ ಮನೆಗಳು ಇದಾವೆ. ನಾನು ಗಂಗಾಂಬಿಕಾ ಮಂಟಪಕ್ಕೆ ಹೋಗಿದ್ದು ನಿಮಗೆ ತೋರಿಸಿದ್ದೆ ಇದೇ ಥರದ ವಿಡಿಯೋ. ಬಟ್ ನಾನು ಇನ್ನೋರಿಗೂ ಕುಡಲ್ ಸಂಘ 1986ನೇ ಇಸ್ವಿಯಲ್ಲಿ ನಾನು 10ನೇ ತರಗತಿ ಓದುವ ಸಮಯದಲ್ಲಿ ಕುಡಲ್ ಸಂಘಕ್ಕೆ ಒಮ್ಮೆ ಮುಗಿದ್ದು ಮಾತ್ರ ನೆನಪಿದೆ. ಅದರ ನಂತರ ನಾನು ಮತ್ತೆ ವಾಪಸ್ ಕುಡಲ್ ಸಂಘಕ್ಕೆ ಹೋಗೋಕ್ಕಾಗಿಲ್ಲ. ಅದು ಯಾಕೋ ಸಮಯ ಸೇರಿ ಬರ್ತಾ ಇಲ್ಲ. ನೋಡೋಣ ಯಾವಾಗ ಹೋಗುತ್ತೆ. ಮತ್ತೆ ಕುಡಲ್ ಸಂಘಕ್ಕೂ ಹೋಗ್ಬೇಕಾಗಿದೆ. ಯಾವಾಗ ಸಮಯ ಬರುತ್ತೆ ಗೊತ್ತಿಲ್ಲ. ಸದ್ಯಕ್ಕೆ ಆ ಕುಡಲ್ ಸಂಗಮ ಇದೆ ಅಂತ ತಿಳ್ಕೊಂಡು ನಾವು ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ತಮಗೂ ಎಲ್ಲ ದರ್ಶನ ಮಾಡಿಸ್ಬೇಕನ್ನೋ ಉದ್ದೇಶದಿಂದ ಇದನ್ನ ವಿಡಿಯೋ ಮಾಡಿತ್ತು. ನಮ್ಮ ಯೂಟ್ಯೂಬಿನ ಸ್ವಲ್ಪ ತೊಂದರೆ ಇರೋ ಕಾರಣಕ್ಕಾಗಿ ಈಗ 2 ವಾರಗಳಿಂದ ಯಾವುದೋ ಥರದ್ದು ಬೇರೆ ಸ್ಥಳಗಳಿಗೆ ಹೋಗಿ ವಿಡಿಯೋ ಮಾಡಿಲ್ಲ. ಈಗ ವಿಠಲ್ ಅವ್ರ ಜೊತೆಗೆ ಮಾತಾಡೋಣ. ಅವ್ರು ವಿಠಲ್ ಈ ದೇವಸ್ಥಾನದ ಬಗ್ಗೆ ಹೆಂಗೇನ್ರಿ ಇದು ಮಾಹಿತಿ ರೀ? ಇದ್ರೆ ಪೈಲರ ಇದು ಊರಾಗಿ ನಾವು ಹಿರಿಯರ್ರಿ, ಇದು 100-200 ವರ್ಷ ಹಿಂದ್ರಿ. ಆಗಿನ ಟೈಮ್ದಾಗ ರೀ ಇದು ಗುಳಿ ಬ್ಯಾಂಕ್ ರೀ, ದುರ್ಗೊಂಡ್ ಬ್ಯಾಂಕ್ ಅತಿ ಕಾಮ್ ಬರೋಣ ರೀ. ಇದು ಕೆಂಪೈ ಸಂಗೋದಾಗ ಹೋಗೋಣ ರೀ. ಅವ್ರು ಬಂದು ಕಂಡು ಕುದುರೆಲೆ ಇಲ್ಲಿ ಬಸವಣ್ಣದಾನು ಇಲ್ಲಿ ಹಾಡ್ರಿ, ನೀವು ಜಾತ್ರೆ ಮಾಡ್ರಿ ಅಂತ ನಾನಾರೆ ಅವ್ರು ಇದ್ದವ್ರ ಇದನ್ನ ಮಾಡ್ತಾರ್ರಿ. ಇದು ದೇವಸ್ಥಾನ ಈಗ ಮೊದ್ಲಿಂದ್ರ ಜಸ್ಟ್ ಬಾವಿ ಒಳಗೆ ಪೂಜೆ ಮಾಡ್ತೀರಿ? ಬಾವಿ ಒಳಗೆ ಪೂಜೆ ಮಾಡ್ತಾರ್ರಿ. 2017 ರೀ ಇದು ಊರಾಗಿನವ್ರು ನಮ್ಮ ಸಮಾಜದವ್ರಿ, ಲಿಂಗಾಯತ ಸಮಾಜದವ್ರಿ ಈ ಗುಡಿ ಮಾಡೋಣ ಅಂತ ಹೇಳ್ತಾರಂದ್ರೆ ಮಾಡಿಸ್ತಾರ್ರಿ. ಈಗ 8 ವರ್ಷ ಆತ್ರಿ ಉದ್ಘಾಟನೆ? ಇದು ಉದ್ಘಾಟನೆ ಆಯ್ತು. ಇದು 3ನೇ ವರ್ಷ ಆಲ್ರಿ ಐತ್ರಲ್ಲ. 3 ವರ್ಷ ಹೆಚ್ಚು ಪ್ರಸಿದ್ಧಿ ಆಗಿಲ್ರಿ ಅದು? ಅಷ್ಟು ಪ್ರಸಿದ್ಧಿ ಆಗಿಲ್ರಿ. ಈಗ ನಾನು ಬರ್ತಿದ್ದೆ ಮೊದಲ, ಬಟ್ ನನಗೆ ಗೊತ್ತಿರ್ಕಿಲ್ಲ. ಈಗ ಮೊನ್ನೆ ಕಿಲಾಡಿ ಇವ್ ಅದಲ್ಲ ಯಾರು ಬಸ್ಸು ಅವ್ನು ಹಾಕಿದಾಗ ಗೊತ್ತಾಗಿತ್ತು ನನಗೆ. ಕಟ್ಟುತ್ತಕ ಗೊತ್ತಿಲ್ಲ. ನಾನು ದಿನ ಬರ್ತೀನಿ ಕರೆ ನಂಗೆ ಗೊತ್ತಿಲ್ಲ ಇನ್ನೊಂದು ಟೈಮ್ದಾಗ. ಅದು ಈಗ ಇದು ಎಷ್ಟು ಖರ್ಚಾಗಿದೆ ಅಂದಾಜು? ಒಂದು 1,20,00,000 ಬಂದಿರುತ್ತಿಲ್ಲ. ಇದೆಲ್ಲ ಭಕ್ತರು ಹಾಕ್ಯಾರ ಯಾರು? ಇದು ಕಡಿಕಿನ ಸಮಾಜದವ್ರೆ. ಇದು ಯಾವ ದೇಣಿಗೆ ಪಟ್ಟ ಡಿಸ್ಕೊಂಡು ರೀ. ನಮ್ಮ ಲಿಂಗಾಯತ ಸಮಾಜಕ್ಕೆ ಈಗ 1 ಎಕರೆಗೆ 12,000 ರೂಪಾಯಿ ಬಿಟ್ಟಿರ್ತಾರಂದ್ರೆ ಗುಡಿ ಕಟ್ಟಿದ್ರಿ. ಗೌರ್ಮೆಂಟ್ ಅನುದಾನ ಅಂತ ಏನಿಲ್ಲ ಗೌರ್ಮೆಂಟ್ ಅನುದಾನ. ನಮ್ಮ ಸಮಾಜದಿಂದ ನಾವು ಇದನ್ನ ಗುಡಿ ಮಾಡ್ತಾರೆ. ಈಗ ಯಾರು ಪೂಜೆ ನಿತ್ಯ ಮಾಡ್ತಾ ಇದ್ದಾರೆ? ಈಗ ಈ ಸ್ವಾಮಿಗಳು ಮಾಡ್ತಾರೆ. ಮತ್ತೆ ಇಲ್ಲಿ ಏನಾರ ಒಂದು ವಿಶೇಷ ಪವಾಡಗಳು ಏನಾಗ್ಯದ ಈಗ ದೇವಸ್ಥಾನಕ್ಕೆ ಬಂದವ್ರಿಗೆ? ಪವಾಡ ಆಗಿದ ಬಿಡ್ರಿ. ಆದ್ರೆ ಈ ಆನೆ ಮಾಡ್ಕೊಂಡು ಏನು ಈಗ ಭಾಳ ದಿನ ಏನು ಹೋಗಿಲ್ರಿ ಇಲ್ಲಿ. ಈಗೇನಾದ್ರು ವಿಷಯ ಚರ್ಚಾದಾಗ ನ್ಯಾಯ ಪಂಚಾಂಗ ಇದ್ದೇನು ಮಾಡಿಲ್ಲ. ಏನಿದ್ರೆ ಆನೆ ಮಾಡಿ ಅದಾರ್ರಿ ಮಂದಿ ಬಾಯಿಲಿ ಹಂಗೆ ಕೇಳಿದ್ದಾರೆ ನಾವು. ಆದ್ರೆ ನಮ್ಮ ಕನ್ನಡಲ್ಲಿ ಒಂದು ಅದು ಘಟನೆ ಹೇಳಂಗಿಲ್ರಿ. ಅದ 15ನೇ ಸಮಾಜ ಅವ್ರು ಮಾಡಿರ್ರಿ. ಅವ್ರೇನು ಭಾಳ ದಿನ ಏನು ಬದುಕಿಲ್ರಿ. ಅನುಭವ ನಮ್ಮ ಕನ್ನಡಲ್ಲಿ ಕಂಡತ್ರಿ. ಈ ದೇವಸ್ಥಾನಕ್ಕೆ ಇನ್ನೂ ಹೆಚ್ಚು ವಿಡಿಯೋ ಹಾಕೋದಂದ್ರೆ ನಮ್ಗೆ ಹೆಚ್ಚು ಬರ್ಬೋದು ಜನ. ಹಾಕ್ತೀವಿ ನಾವು. ನೀವು ಒಟ್ಟೆಲ್ಲ ಶೇರ್ ಮಾಡಿರಿ. ನಮ್ಮದು ಚಾನಲ್ ಹೆಸರು ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ ರೀ. ನಾಕಂಡ ಭಾರತ. ನಮಸ್ಕಾರ. ಮಾಹಿತಿ ಕೊಟ್ಟಂಥ ವಿಠಲ್ ದಂಡಿನವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಈಗ ಈ ಪಮ್ಮಲ್ದಿನಿಯಲ್ಲಿರುವಂಥ ದೇವಸ್ಥಾನದ ಬಗ್ಗೆ ಹೊರಗಡೆಯಿಂದ ಮತ್ತೆ ಚಿತ್ರೀಕರಣ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಪಾಮಲ್ದಿನಿ ಗ್ರಾಮದಲ್ಲಿರುವಂಥ ಹೊಸ ಶೈಲಿಯ ಕೂಡಲ ಸಂಗಮ ಮಾದರಿಯ ಬೃಹತ್ ಶಿವಲಿಂಗ ಮತ್ತು ಬಸವಣ್ಣವರ ಐಕ್ಯ ಮಂಟಪದ ಮಾದರಿಯ ಬಸವೇಶ್ವರ ದೇವಸ್ಥಾನದ ಬಗ್ಗೆ ವಿವರಗಳನ್ನು ಒಂದಷ್ಟು ಮಾಹಿತಿ ನೀಡಿದ್ದೀನಿ. ಇದೆಲ್ಲ ತಮಗೆ ಇಷ್ಟ ಆಗಿದ್ರೆ ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ ಅಂತ ನೆನೆಸ್ಕೊಳ್ಳಿ.